ಶುಭೋದಯ ಶ್ರೋತೃಗಳೇ. ಇಂದಿನ ಸುಭಾಷಿತ. ಕೆಲವು ಕಥೆಗಳಿಂದ ಜೀವನಗಳು ಬದಲಾಗುತ್ತೆ, ಕೆಲವರ ಜೀವನಗಳಿಂದ ಕಥೆಗಳು ಮೊದಲಾಗುತ್ತೆ. ಬದುಕು ನಿಜಕ್ಕೂ ಚಿಕ್ಕದ, ಅಥವಾ ಅನಗತ್ಯವಾಗಿ ನಾವು ಸಮಯನ ವ್ಯರ್ಥ ಮಾಡ್ತಾ ಇದೀವ? ಈ ಕಥೆಯಲ್ಲಿ ಬರುವ ಕೆಲವು ವಿರಳ ಪಾತ್ರಗಳಿಂದ ಬದುಕಿನ ಸರಳ ಸೂತ್ರಗಳನ್ನು ಹೇಳೋ ಪ್ರಯತ್ನ ನಮ್ದು. ಕೇಳಿದ್ರೆ ಕಥೆ ಆಗುತ್ತೆ, ಅರ್ಥ ಮಾಡ್ಕೊಂಡ್ರೆ ತತ್ವ ಆಗುತ್ತೆ, ಪಾಲಿಸಿದ್ರೆ ಪಾಠ ಆಗುತ್ತೆ. ಅರಬಿ ಅಂತೆ ಮಿಸಾಲ್ನ ಭಾಯ್ ಜುಬಾವರ ಅಂತ ಕರಿಬಹುದು. ಉಸಿರಾಡೋವರೆಗೂ ಕರೆಯೋಕೆ ಅಂತ ಹೆಸರಿರುತ್ತೆ. ಒಂದು ಬಳಸೋ ಹೆಸರು, ಇನ್ನೊಂದು ಗಳಿಸೋ ಹೆಸರು. ಬಳಸೋ ಹೆಸರು ತೂಗೋ ತೊಟ್ಲಲ್ಲಿ ಸಿಕ್ಕರೆ, ಗಳಿಸೋ ಹೆಸರು ಸಾಧನೆ ಮೆಟ್ಲಲ್ಲಿ ಸಿಗುತ್ತೆ. ಸಾಧನೆ ಮಾಡೋದಕ್ಕೆ ಹೊರಟೋರಿಗೆ ಅಡೆತಡೆಗಳು ಜಾಸ್ತಿ. ಹಾಗಂತ ನಿಲ್ಬಾರ್ದು. ನಿಂತ್ರೆ ನಿಲ್ದಾಣ ಆಗುತ್ತೆ, ಪ್ರಯತ್ನ ಪಟ್ರೆ ಪ್ರಯಾಣ ಆಗುತ್ತೆ. ಈ ಪ್ರಯಾಣದಲ್ಲಿ ನಗುವಿನ ಬೆಲೆ ನಗೋರ್ಗಿಂತ ಕಣ್ಣಲ್ಲಿ ನೀರಿರೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಂತ ಕಣ್ಣೀರ ಕಥೆಯಲ್ಲಿ ಪ್ರಾಮಾಣಿಕತೆ ಸೇರಿದ್ರೆ ಆ ಕಥೆ ದಂತಕಥೆ ಆಗುತ್ತೆ. ನೀವು ಖೋಖೋ ಆಡ್ತಿರಲ್ಲ, ಅದು ನಮ್ಮ ದೇಶಕ್ಕೆ ತಕ್ಕನದ ಆಟ ಗೊತ್ತಿದೆ. ಎಂತ ಗಜ? ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿನ ಇನ್ನೊಬ್ರ ಮೇಲೆ ಹೊರಿಸಿ ಆರಾಮಾಗಿ ಕುಂಡೆ ಮೇಲ್ ಮಾಡಿ ಕೂತ್ಬಿಡ್ತಾರೆ. ಶಂಕರ್ ಫ್ರೆಂಡ್ ಬರಿ ಬೈ 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 ನೀನ್ ಗುಡಿ ಒಳಗೆ ಬತ್ತೀಯಾ? ಈಗ ಗುಡಿ ತಕ ಹೋಗ್ಬೇಕು ಅಂತ ಅಂಬ್ತಾ ಇದೀಯಾ ಅಥವಾ ಚರ್ಚ್ ತಗ ಹೋಗ್ಬೇಕು ಅಂತ ಅಂಬ್ತಾ ಇದೀಯಾ? ನೀನ್ ಇವಾಗ ಹೆಸರು ಅಂತೀನಿ ಅಂತ ಅಂಬ್ತಾ ಇದೀಯಾ, ಅನ್ನಲ್ಲ ಅಂತ ಅಂಬ್ತಾ ಇದೀಯಾ? ಈಗ ನೀನು ಒಬ್ನೇ ಇರ್ತೀನಿ ಅಂತ ಅಂಬ್ತಾ ಇದೀಯೋ ಇಲ್ಲ ಇರಲ್ಲ ಅಂತ ಅಂಬ್ತಾ ಇದೀಯೋ? ಮತ್ತೆ ನಗ್ತವನಲ್ಲಪ್ಪ. ಏ ರಾರಾ, ನಿಮ್ಮ ಹೆಸರು? ಹೆಸರಿಲ್ಲ, ಬಟ್ ಶಿ ಇಸ್ ಡಿಫ್ರೆಂಟ್. ಇವಳ ಕಲೆ, ಇವಳ ಸಾಧನೆ ಇವಳಿಗೆ ಹೆಸರು ತಂದು ಕೊಡುತ್ತೆ. ನೀನಿನ್ನು ನಿನ್ನ ಗೆಲುವಿನ ಅಭ್ಯಾಸ ಶುರು ಮಾಡು. ಮಂಜಿ, ಥ್ಯಾಂಕ್ಸ್ ಮಂಜಿ. ಕತ್ಲಾಗ್ ಕಾಣೋ ಪರ್ದೆ ನನ್ನ ಪಾಲಿಗ ಬೆತ್ತ ಹಿಡ್ದು ನಿಂತು ಮಾಸ್ತ್ರ ಇದ್ದಂಗ. ಅದಕ್ಕೆ ನಂಗೆ ಸಿನಿಮಾ ಅಂದ್ರ ಅಷ್ಟು ಹುಚ್ಚು. ನಿನ್ನ ಸಿನಿಮಾ ಹುಚ್ಚು ಇಲ್ಲೊಂದು ಪರ್ಮನೆಂಟ್ ಹಚ್ಚೆ ಮಾಡೈತಿ. ಈಗ ಈ ಕತೆ ನಿಜ ಅಂತ ಅಂಬ್ತಾ ಇದೆಯೋ ಇಲ್ಲ ಸುಳ್ಳು ಅಂತ ಅಂಬ್ತಾ ಇದೆಯೋ? ನೀನು ವಿಕ್ರಮ, ನಾನು ಬೇತಾಳ. ಇಲ್ಲಿಗೆ ಮನಸಾರೆ ದಿಗಂತ್ ಮುಕ್ತಾಯವಾಯ್ತು. ಧನ್ಯವಾದಗಳು.